ಮಹಾಭಾರತದ ಕತೆ ಮನುಷ್ಯ ಲೋಕದ ಎಂದೂ ಮುಗಿಯದ ಅಹಂಕಾರದ, ಮನುಷ್ಯ ಛಲದ, ಅಧಿಕಾರ ರಾಜಕಾರಣದ ಕಥೆಯಾಗಿದೆ. ಈ ಕಥೆಯು ಇಂದು ಆಧುನಿಕ ಕಾಲದಲ್ಲಿ ಹಲವು ವರಸೆಗಳ ಮೂಲಕ ಮುಂದುವರಿಯುತ್ತಿದೆ. ಹಾಗಾಗಿ ಕುರುಕ್ಷೇತ್ರ ಯುದ್ಧ ಇನ್ನೂ ಮುಗಿದಿಲ್ಲ. ಯುದ್ಧವೆಂದು ಮನೆಯ ತಾಯಂದಿರಿಗೆ, ಹೆಂಗಸರಿಗೆ, ಮಕ್ಕಳಿಗೆ ಬೇಡ. ಅದು ಬೇಕಾದುದು ಅಧಿಕಾರ ನಡೆಸುವ ಪ್ರಭುತ್ವಕ್ಕೆ ಮಾತ್ರ. ಯುದ್ಧದ ಅಂತಿಮ ಪರಿಣಾಮವೆಂದರೆ ಮನೆ ಮುರಿಯುವುದು. ಹಾಗಾಗಿ ಯುದ್ಧವೆಂದರೆ ಗ್ರಹಭಂಗವೇ ಸರಿ. ಹಿಂಸೆಯಿಂದ ಎಂದೂ ಶಾಂತಿ ಸಾಧ್ಯವಾಗದು. ಪ್ರೀತಿಯೊಂದೇ ಜಗತ್ತಲ್ಲಿ ಶಾಶ್ವತ ಎಂಬ ಆಶಯದೊಂದಿಗೆ ಸೈಂಟ್ ಅಲೋಶಿಯಸ್ ರಂಗ ಅಧ್ಯಯನ ಕೇಂದ್ರ ಗ್ರಹಭಂಗ ಯಕ್ಷರೂಪಕವನ್ನು ಇದೀಗ ಪ್ರಸ್ತುತಪಡಿಸುತ್ತಿದೆ. ಕುರುಕ್ಷೇತ್ರ ಯುದ್ಧದ 13ನೆಯ ದಿನ ಕೌರವ ಸೇನೆಯ ಎಲ್ಲ ಅತಿರಥ ಮಹಾರಥರು ಸೇರಿ ಯುದ್ಧ ನೀತಿಯನ್ನು ಮೆರೆತು ಅರ್ಜುನನ ಮಗನಾದ ಅಭಿಮನ್ಯುವನ್ನು ಹತ್ಯೆಗೈಯುವ ಮೂಲಕ ಮನುಷ್ಯ ಕ್ರೌರ್ಯದ ಪರಾಕಾಷ್ಠೆಯನ್ನು ತೋರಿಸುತ್ತಾರೆ. ಯಕ್ಷಗಾನದಲ್ಲಿ ಅತ್ಯಂತ ಜನಪ್ರಿಯ ಪ್ರಸಂಗವಾಗಿರುವ ಈ ಪಠ್ಯವನ್ನು ಮರುಹೆಣೆದು ಗೃಹಭಂಗ ಪರಿಕಲ್ಪನೆಯಲ್ಲಿ ಸೃಜನಶೀಲವಾಗಿ ಮರುಕಟ್ಟಲಾಗಿದೆ. ವೃತ್ತಿಪರ ಮೇಳಗಳಲ್ಲಿ ಚಾಲ್ತಿಯಲ್ಲಿರುವ ಯಕ್ಷಗಾನ ಕವಿ ದೇವಿದಾಸರ ಅಭಿಮನ್ಯು ಕಾಳಗ ಪ್ರಸಂಗದ ಬಹುತೇಕ ಪದ್ಯಗಳನ್ನು ಕೈಬಿಟ್ಟು 17ನೇ ಶತಮಾನದ ಪರಮದೇವ ಕವಿಯ ತುರಂಗ ಭಾರತದ ವಾರ್ಧಕ ಷಟ್ಪದಿಯಲ್ಲಿರುವ ಪದ್ಯಗಳನ್ನು ಇಲ್ಲಿ ಹೆಚ್ಚು ಬಳಸಲಾಗಿದೆ. ಜೊತೆಗೆ ಗಿರೀಶ್ ಕಾರ್ನಾಡರ ಹಯವದನ ನಾಟಕದಲ್ಲಿ ಬರುವ ಗಣಪತಿ ಸ್ತುತಿ ಮತ್ತು ನಂದಿಕೇಶ್ವರನ ಅಭಿನಯ ದರ್ಪಣದಲ್ಲಿ ಬರುವ ಶಿವಸ್ತುತಿ ಶ್ಲೋಕವನ್ನು ಸೇರಿಸಲಾಗಿದೆ. ಮಾತ್ರವಲ್ಲದೆ ಪ್ರಸಂಗಕ್ಕೆ ಪೂರಕವಾಗಿ ಕೆಲವೊಂದು ಪದ್ಯಗಳನ್ನು ಹೊಸದಾಗಿ ರಚಿಸಲಾಗಿದೆ. ಈ ರಂಗ ಪ್ರಸ್ತುತಿಯ ಹಿಮ್ಮೇಳದಲ್ಲಿ ಭಾಗವತರಾಗಿ ಶ್ರೀ ಹನುಮಗಿರಿ ಮೇಳದ ಶ್ರೀ ಚಿನ್ಮಯ ಭಟ್, ಮದ್ದಲೆಯ ವಾದನದಲ್ಲಿ ಶ್ರೀ ಕೌಶಲ್ರಾವ್ ಪುತ್ತಿಗೆ, ಚಂಡೆಯಲ್ಲಿ ಶ್ರೀ ಚೈತನ್ಯ ಕೃಷ್ಣ ಪದ್ಯಾಣ, ವಯಲಿನ್ ವಾದನದಲ್ಲಿ ಶ್ರೀ ವಿಶ್ವಾಸ್ ಕೃಷ್ಣ, ಚಕ್ರತಾಳದಲ್ಲಿ ಶ್ರೀ ಮಧುಸೂದನ್ ಅರೇವೂರು ರಾಯರು ಸಹಕರಿಸುತ್ತಾರೆ. ಮುಮ್ಮೇಳದಲ್ಲಿ ಹನುಮಗಿರಿ ಮೇಳದ ಶ್ರೀ ಪೆರ್ಮುದೆ ಜಯಪ್ರಕಾಶ್ ಶೆಟ್ಟಿ ಮತ್ತು ಶ್ರೀ ರಕ್ಷಿತ್ ಶೆಟ್ಟಿ ಪಡ್ರೆಯವರು ಅತಿಥಿ ಕಲಾವಿದರಾಗಿದ್ದಾರೆ. ಅಲೋಶಿಯಸ್ ಕಾಲೇಜಿನ 30 ಮಂದಿ ವಿದ್ಯಾರ್ಥಿಗಳು ಮತ್ತು 7 ಮಂದಿ ಪ್ರಾಧ್ಯಾಪಕರು ಇಲ್ಲಿ ಪಾತ್ರವನ್ನು ಮಾಡಲಿದ್ದಾರೆ. ಈ ಪ್ರದರ್ಶನಕ್ಕೆ ರಕ್ಷಿತ್ ಶೆಟ್ಟಿ ಪಡ್ರೆಯವರು ನಾಟ್ಯ ಸಂಯೋಜನೆಯನ್ನು ಮಾಡಿದ್ದು, ಕ್ರಿಸ್ಟಫರ್ ನೀನಾಸಂ ಅವರು ಬೆಳಕಿನ ವಿನ್ಯಾಸವನ್ನು ನೀಡಲಿದ್ದಾರೆ. ಕನ್ನಡ ವಿಭಾಗದ ಡಾಕ್ಟರ್ ದಿನೇಶ್ ನಾಯಕ್ ಅವರ ಕಲ್ಪನೆ ಮತ್ತು ವಿನ್ಯಾಸದಲ್ಲಿ ಗೃಹಭಂಗ ರಂಗಪಠ್ಯವು ಇದೀಗ ವೇದಿಕೆಯ ಮೇಲೆ ಮೂಡಿಬರಲಿದೆ.
ವಿದ್ಯಾಧಿದೇವತೆಯ ಸ್ಮರಿಸುತ್ತ ಆದರದೊಳ್ ಸಾಮಾಜಿಕರನು ಮನದೊಳ್ ತುಂಬುತ್ತ ಮುದದಿಂದ ನಿರತಿಗ ಸುಜನರಂಪಾರಿಸಿಕೊಳ್ಳಿರಿಸಿ ಮೋದದಲ್ಲಿ ವರ್ಣಿಪೆನಿ ಕಥಾಮೃತವ ಆ ಸಂಜಯ, ನಮ್ಮಲ್ಲಿಯೂ ಹಲವು ಜನ ಪರಾಕ್ರಮಿಗಳಿದ್ದಾರೆ. ಹನ್ನೊಂದು ಅಕ್ಷೋಹಿಣಿ ಸೇನೆ ಇದೆ. ಹಾಗಿದ್ದರೂ ನಮ್ಮವರು ಸೋಲುತ್ತಿದ್ದಾರೆ. ಪಾಂಡವರು ವಿಜೃಂಭಿಸುತ್ತಿದ್ದಾರೆ. ಇದು ವಿಧಿಯ ಆಟವಲ್ಲವೇ? ನನ್ನ ಮಗ ಸುಯೋಧನ ವಿದುರನ ಎಚ್ಚರಿಕೆಯ ಮಾತನ್ನು ಕೇಳಬೇಕಿತ್ತು. ಸಂಜಯ, ಪ್ರತಿದಿನ ಬೆಳಗಾಗುತ್ತಲೇ ನಾನಿಂದು ಯಾವ ಅಶುಭ ವಾರ್ತೆಯನ್ನು ಕೇಳುತ್ತೇನೋ ಎಂಬ ಭಯದಲ್ಲಿರುತ್ತೇನೆ. ದಿನಗಳು ಉಳಿದಂತೆ ಈಗ ಎಷ್ಟು ಮಕ್ಕಳು ಉಳಿದರು ಎಂದು ನಿನ್ನ ಬಳಿ ಕೇಳುವಂತಾಗಿದೆ. ಏನು ಮಾಡೋದು? ಈಗೀಗ ಒಂದೊಂದು ಮಗುವು ಒಂದೊಂದು ವ್ಯಥೆ ಆಗಿದೆ. ಪ್ರತಿ ಮಗುವನ್ನು ಕಳೆದುಕೊಳ್ಳಬೇಕಾದರೆ ನಾನು ಹೆರಿಗೆಯ ಬೇನೆಯ ಸಂಕಟವನ್ನೇ ಅನುಭವಿಸುತ್ತಿದ್ದೇನೆ. ಸಂಜಯ, ಕುರುಕ್ಷೇತ್ರ ರಣರಂಗದಲ್ಲಿ ನಮ್ಮ ಪಕ್ಷದ ಹಾಗೂ ಪಾಂಡವ ಪಕ್ಷದ ಎಷ್ಟೋ ಮಂದಿ ಅತಿರಥರು, ಮಹಾರಥರು, ಸೈನಿಕರು ಸತ್ತು ಬಿದ್ದಿದ್ದಾರೆ. ಅವರ ಪತ್ನಿಯರು ವಿಧವೆಯರಾಗಿದ್ದಾರೆ. ಎಷ್ಟೋ ಮಕ್ಕಳು ಅನಾಥರಾಗಿದ್ದಾರೆ. ಶವಗಳನ್ನು ತಿನ್ನಲು ನಾಯಿ ನರಿಗಳು ಕಾಯುತ್ತಿವೆ. ಅಯ್ಯೋ, ಎಂಥ ದೊಡ್ಡ ದುರಂತ ಇದು! ಎಂಥ ಪಾಪ ಕಾರ್ಯ ನಮ್ಮ ಮುಂದೆ ನಡೆಯುತ್ತಿದೆ. ಸಂಜಯ, ಸಂಜಯ, ರಾಜ್ಯ ಲೋಪದ ಮಹತ್ವಾಕಾಂಕ್ಷೆಯಿಂದ ನಾವು ನಮ್ಮವರನ್ನೇ ಕೊಲ್ಲಲು ಹೊರಟಿದ್ದೇವೆ. ಮಗನಿಗೆ ನೆಲದ ಮೇಲೆ ಆಸೆ, ತನ್ನ ಪರಾಕ್ರಮದ ಮೇಲೆ ನಂಬಿಕೆ. ಆದರೆ ಯುದ್ಧ ಹಿಂಸೆಗಳಿಲ್ಲದೆ, ಆಯುಧಗಳ ಅಹಂಕಾರವಿಲ್ಲದೆ ಮನುಷ್ಯ ಬದುಕಬಹುದು ಎಂಬುದನ್ನು ಯಾರು ಅವನಿಗೆ ಸರಿಯಾಗಿ ಹೇಳಲೇ. ಭೀಷ್ಮರ ದಾಕ್ಷಿಣ್ಯ ಪ್ರವೃತ್ತಿ ಹಾಗೂ ನಿಮ್ಮ ಪುತ್ರ ವ್ಯಾಮೋಹ ವಿಪರೀತವಾಯಿತು. ಮಹಾರಾಜ,
ಸೌಂಡ್ ಬರ್ತೈತೆ. ಆಗ ಇದೀಗ ಈ ಕುರುಕ್ಷೇತ್ರದಲ್ಲಿ ನನ್ನ
ಬಿಚ್ಚಿದ ಎಲೆಯಿಂದ ಬಿಚ್ಚಿದ ಎದೆಯಿಂದ ರಕ್ಷಿತರಾಗಿರ್ತಾರೆ.
ಒಂದು ಬಗೆಯಲ್ಲಿ ಇವರಿಗೆಲ್ಲ ಶ್ರೇಷ್ಠತೆಯ ಮತ್ತು ಜ್ಯೇಷ್ಠತೆಯ ಗೀಳು ಇದೆ. ಹಾಗಾಗಿ ಇವರನ್ನು ಬಹಳ ಎಚ್ಚರಿಕೆಯಿಂದ ನಡೆಸಿಕೊಳ್ಳಬೇಕಾಗಿದೆ. ಅದಕ್ಕಾಗಿ ಈ ಮಾತುಗಳನ್ನೆಲ್ಲ ಆಡಿದೆ. ಇರಲಿ ತಪ್ಪಂದಿರೆ, ಗುರುಗಳನ್ನಂತೆ ಅರ್ಜುನನನ್ನು ಕುರುಕ್ಷೇತ್ರದಿಂದ ತಪ್ಪಿಸಬೇಕು. ಅದಕ್ಕೆ ನನ್ನದೊಂದು ಉಪಾಯವಿದೆ. ಏನು ಬಲ್ಲಿರಾ? ನಮ್ಮ ಗೆಳೆಯರಾದಂತಹ ಸಂಕ್ಷುಪ್ತಕರು ಅವರನ್ನು ಬರ ಹೇಳುತ್ತೇನೆ. ಅರ್ಜುನನನ್ನು ಕುರುಕ್ಷೇತ್ರ ದೂರಕ್ಕೆ ತೆಗೆದುಕೊಂಡು ಹೋಗಿ ಯುದ್ಧ ಮಾಡುವಂತೆ ಆಜ್ಞಾಪಿಸುತ್ತೇನೆ. ಇನ್ನು ನಾವು ಹೊರಡೋಣವೇ? ಆಗಲಿ ಅಣ್ಣ.
ನಿರ್ಧರಿಸಲಾರದೆ ಇನ್ನವಗೆ ಮುಂದರಿವಿಲ್ಲ ಕಲಿಯುಗದೊಳಿನುತ್ತ ಬಲಿವಲಿಗೆ ನಿನ್ನಯ ಕುಮಾರನು ಈ ಸಮರವನು ಬಲಿವಲಿ ನಿನ್ನಯ ಕುಮಾರನಿ ಸಮರವನು ತೆಗೆಯಲೇ ಭಂಡತನೋ ಆದರೆ ನಿನಗೆ ಮೊದಲು ಕರೆ ಕೊಟ್ಟವರು ಸಂಶಕ್ತ
ನಿನ್ನ ಕೂಡ ಬೆಳಗ್ಗೆ ಹೋಗಿಲ್ಲದವರು ನಿನ್ನ ಕೂಡ ರಣಕ್ಕೆ ಹೋಗಿಲ್ಲದವರು ನಿನ್ನನೀಗ ರಾಜ್ಯಗಳು ಬಯಸಿ ತಂದೆಗಳು ಕೆಡುವರೆ ಕಡೆಗೆ ಕೇಳಿದಳು ತಂದೆಗಳು ಕೆಡುವರೆ ಬೇಗಗೆ ನಿನ್ನನ್ನು ಕಾಣುವುದಕ್ಕೆ ನನ್ನ ಕಣ್ಣುಗಳು ಹಾತೊರೆಯುತ್ತಾ ಇವೆ. ಮಾತನಾಡುವುದಕ್ಕೆ ನಾಲಿಗೆ ಚಡಿಪಡಿಸುತ್ತಾ ಇವೆ. ವಿಚಾರವನ್ನು ನಾನು ಅರಿತವಳೆ ಮಗನೇ. ದ್ರೋಣಾಚಾರ್ಯರು ಬರೆದಂತಹ ಅಭೇದ್ಯವಾದಂತಹ ಚಕ್ರವ್ಯೂಹವನ್ನು ಭೇದಿಸುವುದಕ್ಕೆ ಈ ಕಾಲಕ್ಕೆ ಹೊರಟು ನಿಂತವನಿಂದ ಕಂದ, ಬದುಕು ಎನ್ನುವಂತಹ ಜಟಕಾಬಟ್ಟಿ ಸಾಗುವ ದಾರಿ ಒಂದೇ ಆದರೂ ಕೂಡ ನಾವು ಮುಟ್ಟುವಂತಹ ಗುರಿ, ಪ್ರಯಾಣಿಸುವಂತಹ ದಿಕ್ಕನ್ನು ಅವಲಂಬಿಸಿಕೊಂಡಿದ್ದು. ನೀನು ಆಯ್ಕೆ ಮಾಡಿದಂತಹ ದಾರಿಯ ಬಗ್ಗೆ ಸ್ವಲ್ಪ ಆಲೋಚನೆಯನ್ನು ಮಾಡಬೇಕಿತ್ತು ಕಂದ. ಕಾಲಿಡುವ ಮೊದಲು ಕಣ್ಣಿಡಬೇಕಂತ. ಯಾವುದು ಸರಿ, ಯಾವುದು ತಪ್ಪು ಇದನ್ನು ವಿವೇಚನೆ ಮಾಡುವಂತಹ ಶಕ್ತಿ ನಿನಗಿದೆ. ಈ ಕಾಲಕ್ಕೆ ದೊಡ್ಡ ತಂದೆಯವರು ಹರಸಿ ಕಳುಹಿಸಿಕೊಟ್ಟಿದ್ದಾರೆ. ನೀನೇನೋ ಯುದ್ಧಾಕಾಂಕ್ಷಿಯಾಗಿ ಹೊರಟು ನಿಂತವನೇ. ನೀನು ಹೋಗುವುದು ಬೇಡ ಎನ್ನುವ ಹಾಗೆ, ಅಮಂಗಲವನ್ನು ಆಡುತ್ತಾ ಇದ್ದೇನೆ ಎನ್ನುವ ಹಾಗೆ ಭಾವಿಸಿಕೊಳ್ಳಬೇಡ. ಹೇಳುವರೆ ಬಲವಾದಂತಹ ಉದ್ದೇಶ ಇದೆ ಮೊದಲೇ. ಅಲ್ಲಿರುವವರು ಸಾಮಾನ್ಯರಲ್ಲ, ಅತಿರಥ ಮಹಾರಥರಿದ್ದಾರೆ, ಕರ್ಣಾದಿ ದಡಿಗರಿದ್ದಾರೆ. ನಿನ್ನಿಂದ ಸಾಧ್ಯವೇ ಹೇಳು ಕುಮಾರ, ಹೇಳು ಮಗನೇ. ಬೇಡುವ
ನಾರಿ ತನ್ನೊಳಗೆ ಮರುಗಿ ನಾರಿ ತನ್ನೊಳಗೆ ಮರುಗಿ ಅರ್ಥೈಸಿಕೊಂಡೆ. ಯುಧಿಷ್ಠಿರ ಸುಮ್ಮನೆ ಮರುಳಾದ. ನನ್ನ ಮಗನನ್ನು ಹರಸಿ ಕಳುಹಿಸಿಕೊಟ್ಟಿದ್ದಾರೆ.
ಚಿಂತಿಸಬೇಡ ತಾಯಿ. ಒಂದು ವೇಳೆ ಆ ದೇವಲೋಕದಿಂದ ತನ್ನ ವಜ್ರಾಯನವನ್ನು ಹಿಡಿದು ನನ್ನ ಮುಂದೆ ನಿಂತಾದರೆ ಧೈರ್ಯದಲ್ಲಿ ಹೋರಾಡುತ್ತಾ ಇದ್ದಾರೆ. ದುರಾಸನನ್ನೇ ಗೆದ್ದ ಶ್ರೀಹರಿ ಚಕ್ರಪಾಣಿಯೇ ನನ್ನ ಮುಂದೆ ನಿಂತರು. ಧೈರ್ಯದಿಂದ ಹೋರಾಡಿ ಎಲ್ಲರನ್ನು ಸೋಲಿಸುತ್ತೇನೆ ತಾಯಿ. ಒಂದು ವೇಳೆ ಸೋಲಿಸದೆ ಹೋದರೆ ನಿನ್ನ ಮಗನಲ್ಲ ತಾಯಿ ನಾನು. ತಾಯಿ, ನಾನು ಯಾರು ತಾಯಿ? ಕ್ಷತ್ರಿಯ ಕುಮಾರ. ನನ್ನಲ್ಲಿ ಹರಿಯುತ್ತಿರುವ ರಕ್ತ ಯಾರದು? ವೀರ ಪಾರ್ಥನ ರಕ್ತ. ಹಾಗಾಗಿ ಚಿಂತಿಸಬೇಕು ತಾಯಿ, ಚಿಂತಿಸಬೇಕು. ಅವನನ್ನು ಪರಾಕ್ರಮವೆಂದು ಲೋಕಕ್ಕೆ ತೋರಿಸಿ ಬರ್ತೇನೆ. ಮಂಗಳ ವಾಕ್ಯವನ್ನಾಡಿ ನನ್ನನ್ನು ಅಮ್ಮ ಅಮ್ಮ ಅರಸಿ ಕಳುಹಿಸಿಕೊಡುತ್ತಾರೆ. ನೀತಿಯಲ್ಲ ಮಗನೇ. ಹೋಗಿ ಬರುತ್ತೇನೆ ತಾಯಿ. ಆಶೀರ್ವದಿಸಿ ಕಳುಹಿಸು. ಅಭಿಮನ್ಯು, ಹೋಗುವುದು ಬೇಡ ಎನ್ನುವ ಹಾಗೆ ವಿಧ ವಿಧವಾಗಿ ಕೇಳಿಕೊಂಡರು ಕೂಡ
ಏನಿದು ತಾಯಿ? ಸೆರಗಿಂ ದೂರಿಸಿ ಸುರಿವಾ ಸಾವಿರಾರು ತೀರದ ಮಹಾರಥರಿಂದ ಸುತ್ತುವರಿಯಲ್ಪಟ್ಟ ಪದ್ಮ
ಹಸಿರಿನೊಳಗಿನ ಜಾತಂಗೆ ಮಾಡಿ ಬಿಡಲಾರನು ಸ್ವಾಮಿ, ತಡೆ, ಒಮ್ಮೆ ನನ್ನ ಉತ್ತರದ ಮೇಲೆ ಕೈ ಇಟ್ಟು ನೋಡಿ. ತುಂಬು ಗರ್ಭಿಣಿ ನಾನು. ನಿಮ್ಮ ಮಗು ನನ್ನ ಹೊಟ್ಟೆಯೊಳಗೆ ಉಸಿರಾಡುತ್ತಿದೆ. ಒಂದು ವೇಳೆ ನೀವು ಯುದ್ಧರಂಗದಿಂದ ಮರಳಿ ಬಾರದೆ ಹೋದಲ್ಲಿ ನಾಳೆ ನನಗೆ ನಿಮ್ಮ ನನ್ನ ತಂದೆ ಎಲ್ಲಿ ಎಂದು ಕೇಳಿದಾಗ ನಾನು ಏನು ಹೇಳಲಿ ಸ್ವಾಮಿ, ಯಾರನ್ನು ತೋರಿಸಲಿ? ಆಗುತ್ತೇನೆ ನಿಮ್ಮ ತಂದೆ ಬರುವವರೆಗೆ ತಡೆಯಿರಿ ಸ್ವಾಮಿ, ತಡೆ. ಬಹು ಕದಡದ ಮಾತುಗಳಿಂದ ನೀನು ನನ್ನನ್ನು ತಡೆಯದಿರಿ. ನಿಮ್ಮ ಪರಾಕ್ರಮ ಎಲ್ಲವೆಂದು ಲೋಕಕ್ಕೆ ನೀನು ಸಾರಿ ನನ್ನನ್ನು ಅವಮಾನಿಸಬೇಡ. ತಡೆ, ನಾನು ವಿಜಯಶಾಲಿಯಾಗಿ ಬರುತ್ತೇನೆ. ವೀರ ಭಾರತದ ಮಗನ ಗೌರವಶಾಲೆಯನ್ನು ತೋರಿಸಿಕೊಂಡು ಇಲ್ಲ ಸ್ವಾಮಿ, ವಿಜಯಶಾಲಿಯಾಗಿ ಬಂದು ಇಲ್ಲ ನಮ್ಮ ಮಗುವಿಗೆ ನಾನೇ ಶೋಭನವನ್ನು ಇಲ್ಲ ಸ್ವಾಮಿ, ಬೇಡ. ನಾನು ನಿಂತರೆ ನನ್ನನ್ನು ತಡೆಯದಿರಿ. ಇಲ್ಲ ಹೋಗಲೇಬೇಕು, ಇಲ್ಲ ಹೋಗಲೇಬೇಕು. ನಾನು ನಿನ್ನನ್ನು ಕಳುಹಿಸಿಕೊಡಲಾರೆ ಸ್ವಾಮಿ, ಬೇಡ, ಹೋಗಬೇಡಿ. ಏನನ್ನು ಆಡುತ್ತಿದ್ದೀರಿ ತಂದೆ? ಉತ್ತರ ತಡೆಯಬೇಡ. ಸಿಂಹದ ಮರಿ ಆನೆಯನ್ನು ಹೊಡೆದುಳಿಸುವುದಕ್ಕೆ ಹೋಗುತ್ತಾ ಇದೆ. ನಾವು ಪರಿಪರಿಯಾಗಿ ಕೇಳಿಕೊಂಡ್ರು ಕೂಡ ನಮ್ಮ ಮಾತಿಗೆ ಬೆಲೆ ಎನ್ನುವುದೇ ಇಲ್ಲ. ಕೇಳುವಂತಹ ಸ್ಥಿತಿಯಲ್ಲಿಯೂ ಈತ ಇಲ್ಲ. ನೀವೇ ಅರ್ಥೈಸಿಕೊ. ಈ ಸಣ್ಣ ಬಾಲಕನ ಮನಸ್ಸಿನಲ್ಲಿ ಯುದ್ಧ ಸಮರ ಎನ್ನುವುದು ಹೇಗೆ ಬೀಳಬೇಕಿದೆ ಎನ್ನುವ ಹಾಗೆ ಹೆಣ್ಣು ಮಕ್ಕಳಿಗೆ ಒಂದು ಭಾವನೆ ಇದೆ, ಮನಸ್ಸಿದೆ. ಆ ಭಾವನೆಗಳಿಗೆ ಸ್ಪಂದಿಸಬೇಕು ಎನ್ನುವ ಹಾಗೆ ಮನಸ್ಸೇ ಇಲ್ಲ. ಈ ಪುರುಷ ಪ್ರಧಾನವಾದಂತಹ ಪ್ರಪಂಚದಲ್ಲಿ ಗಂಡಸಾದವನು ತನ್ನ ಪ್ರತಿಷ್ಠೆ, ಅಹಂಕಾರ, ತನ್ನ ಹಠವನ್ನು ಸಾಧಿಸಿಕೊಳ್ಳುವುದಕ್ಕೆ ಬೇಕಾಗಿ ಯಾವುದಕ್ಕೂ ಮನ ಮಾಡುತ್ತಾರೆ. ಹೆಣ್ಣಿಗೂ ಭಾವನೆ ಇದೆ, ಮನಸ್ಸಿದೆ, ಆಶೋತ್ತರಗಳಿದೆ. ಅದಕ್ಕೆ ಗಂಡನಾಗಿ ನಾನು ಪ್ರತಿಬಿಂಬಿಸಬೇಕು ಎನ್ನುವ ಹಾಗೆ ಅವನಿಗೆ ಮನಸ್ಸೆನ್ನುವುದೇ ಇಲ್ಲ. ನಾವು ಯಾಕೆ ತಡೆಯಾಗಿರುವುದು ಹೇಳು? ನಮ್ಮ ಭಾವನೆ ಮಾತುಗಳು ಏನೇ ಇದ್ರೂ ಕೂಡ ಅರಮನೆಯ 4 ಗೋಡೆಗಳ ಮಧ್ಯೆ ನಮ್ಮ ಈ ರೋದನ ಎನ್ನುವುದು ಅರಣ್ಯ ರೋದನವೇ ಆದೀತು ಬಿಟ್ರೆ ಮತ್ತೆ ಏನೂ ಪ್ರಯೋಜನವಿಲ್ಲ. ಹೋಗಲಿ. ಹೆಣ್ಣು ಮಕ್ಕಳು ಮಾತ್ರ ತನ್ನ ಗಂಡ, ಮಕ್ಕಳು, ಮನೆ, ಅಪ್ಪ, ಅಮ್ಮ, ಬಂಧು ಬಳಗ, ನಮ್ಮವರ ಬಗ್ಗೆ ಅದೆಷ್ಟೋ ಆಸೆ ಕನಸುಗಳನ್ನು ನಾವು ಹೊಂದಿರ್ತೇವೆ. ಆದರೆ ಅದ್ಯಾವ ಸಂಬಂಧವೂ ಈ
ರಣಕ್ಷೇತ್ರ. ಇಲ್ಲಿ ಮಾತನಾಡುವುದಕ್ಕೆ ಇದು ಸಮಯವಲ್ಲ. ಆದ್ದರಿಂದ ಕೈಯಲ್ಲಿದ್ದಂತಹ ಧನುಸ್ಸನ್ನು ಎತ್ತಿ ಹಿಡಿದು ಬಾಣ ಪ್ರಯೋಗವನ್ನು ಮಾಡಿ, ನೀವು ಬಿಡುವಂತಹ ಪ್ರತಿಯೊಂದೊಂದು ಬಾಣಕ್ಕೂ ನಾನು ಪ್ರತಿಯಾಗಿ ಶರವನ್ನು ಕೊಡುತ್ತೇನೆ. ಯುದ್ಧ ಮಾಡಿ ಗುರುಗಳೇ, ಯುದ್ಧ ಮಾಡಿ. ಹಾಗೆ ಹೇಳಿದ್ದು ನಾನು ಮಾತಾಡಬಾರ್ದು ಅಂತಲ್ವ? ಹೌದು ಗುರುಗಳೇ. ಯಾಕೆ ಗುರುಗಳೇ, ಏನಾಯ್ತು? ಸೋತು ಹೋದಿರಾ? ಗುರುಗಳೇ, ಈ ಮುನಿಪ್ರಾಯದಲ್ಲಿ ನಿಮಗೆ ಯುದ್ಧವೇ ನಿಮ್ಮದು ಕೇವಲ ಮಾತು 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 ಅಷ್ಟೇ. ಗುರುಗಳೇ, ಒಂದು ಮಾತನ್ನು ಹೇಳುತ್ತೇನೆ. ಆದಷ್ಟು ಬೇಗ ಶಿಬಿರವನ್ನು ಸೇರಿ ಆರಾಮವಾಗಿ ಬಾಲಕನಂತೆ ಇವನ ಅಪ್ಪನ ಹೊಟ್ಟೆ ನೋವಿಗೆ ನಾನು ಏಕಲವ್ಯನ ಬೆರಳು ತೆಗೆದಿದ್ದೆ. ಮೇಲಿಂದ ಮೇಲೆ ಕಾಡುವಾಗ ಮಾಡಿಕೊಂಡು ಮಹಾರಾಯ ಒಬ್ಬನ ಬೆರಳು ತೆಗೆದವನಿಗೆ ಮತ್ತೇನು ಅದುವೇ ಶಾಂತಿ ಅಂತ. ಆದರೆ ಇದರ ಒಳಮರ್ಮ ನಾನಲ್ಲದೆ ಮತ್ತೊಬ್ಬರು ತಿಳಿಯುವುದಕ್ಕೆ ಸಾಧ್ಯವೇ? ನನ್ನ ಸ್ವಾರ್ಥವಾಲಸೆ ದ್ರುಪದನನ್ನು ಕಟ್ಟುವುದಕ್ಕೆ ನನ್ನದಾದಂತಹ ಗುರುದಕ್ಷಿಣೆಯನ್ನು ಈಡೇರಿಸುವುದಕ್ಕೆ, ನನ್ನ ಸ್ವಾರ್ಥಪರವಾದಂತಹ ಲಾಲಸೆಯನ್ನು ಹೌದು ಅಂತ ಮಾಡಿಕೊಳ್ಳುವುದಕ್ಕೆ ನಾನು ಅರ್ಜುನನನ್ನು ಶಿಷ್ಯ ಅಂತ ನೆಟ್ಟಿದ್ದೆ. ಅದರ ಪ್ರತಿಫಲ ಸ್ವರೂಪವಾಗಿ ತಲೆಗೆ ಎರೆದ ನೀರು ಕಾಲಿಗೆ ಬಂದ ಹಾಗೆ. ಹಾಗಾದ್ರೆ ಯುದ್ಧ ಮುಂದೆ ಹೋಗಬೇಕೋ ಬೇಡವೋ? ಪರಶಿವನ ಪಡೆಗಣ್ಣಿನ ಹಾಗೆ ರಂಜಿಸುತ್ತಿರುವಂತಹ ಅಭಿಮನ್ಯು ಕುಮಾರನ ಬಿಲ್ಲು ಹಿಡಿದ ಕೈಯನ್ನು ರೂಪುಗಾಣದಂತೆ ತುಂಡು ಮಾಡಬೇಕು. ನಿಮ್ಮ ಬಾಯಿಂದ ಇಂತಹ
ಕೈಗೆ ಹೋದರೇನಂತೆ ನೋಡು, ಮಗದೊಂದು ಕೈಯಿಂದ ಖಡ್ಗವನ್ನು ಹಿಡಿದವನಿದ್ದೇನೆ. ಬಾ ಹೋರಾಟ. ರೈಟ್ ಲೆಫ್ಟ್ ಇದೆಯಾ? ಹ್ಮ್.
ಅಧ್ಯಯನ ಕೇಂದ್ರ ಸನ್ ಅಲೋಷಿಯಸ್ ತಂಡದ ಕಲಾವಿದರಿಗೆ ಧನ್ಯವಾದಗಳು. ಕಲಾವಿದರ ಪರಿಚಯ. ಈ ಕಲಾ ಸಂಘದ ಡಾಕ್ಟರ್ ದಿನೇಶ್ ನಾಯಕ್ ಅವರಿಗೆ ಪ್ರಕಾಶ್ ರಾಜ್ ಸರ್ ಅವರು ಒಂದು ನೆನಪಿನ ಕಾಣಿಕೆಯನ್ನು ಕೊಟ್ಟು ಗೌರವಿಸಬೇಕಾಗಿ ಈ ಮುಖವಾಗಿ ಒಂದು ಜೋರಾದ ಚಪ್ಪಾಳೆಯ ಮೂಲಕವಾಗಿ ಈ ಒಂದು ಕಲಾವಿದರಿಗೆ ಹಾರೈಕೆಯನ್ನು ಕೊಡಿ. ಥ್ಯಾಂಕ್ ಯು ಸರ್. ಎಲ್ರಿಗೂ ನಮಸ್ಕಾರ. ಸಾಕಷ್ಟು ಸಂಖ್ಯೆಯಲ್ಲಿ ರಂಗಾಸಕ್ತರು ಈ ಯಕ್ಷರೂಪಕವನ್ನು ವೀಕ್ಷಿಸುವುದಕ್ಕೆ ಇಲ್ಲಿ ಸೇರಿದ್ದೀರಿ. ತಮಗೆಲ್ಲರಿಗೂ ಒಂದೇ ಮಾತಿನಲ್ಲಿ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ಬಹಳ ಮುಖ್ಯವಾಗಿ ಇಂಥ ಯಕ್ಷರೂಪಕ ಮೊದಲ ಪ್ರದರ್ಶನ ಆಗಿತ್ತು, ಆಮೇಲೆ ಎರಡನೇ ಪ್ರದರ್ಶನಕ್ಕೆ ನಮಗೆ ಅವಕಾಶ ಮಾಡಿಕೊಟ್ಟಂಥ ಪ್ರಕಾಶ್ ರಾಜ್ ಸರ್ಗೆ ಮತ್ತು ನಿರ್ದಿಗಂತ ತಂಡದ ಸಂಚಾಲಕರಾಗಿರುವಂಥ ಡಾಕ್ಟರ್ ಶ್ರೀಪಾದ್ ಭಟ್ ಇವರಿಬ್ಬರಿಗೆ ನನ್ನ ಪ್ರೀತಿಪೂರ್ವಕವಾದಂಥ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೀನಿ. Sir, we are very grateful to you. I think we will never get these kinds of opportunities. Just because of you, we could perform. Thank you so much. ಹಾಗೆ ಇಂದಿನ ಈ ಪ್ರದರ್ಶನ ಯಶಸ್ಸಿನಲ್ಲಿ ಬಹಳ ಮುಖ್ಯವಾದಂಥ ಪಾಲನ್ನು ನಮ್ಮ ಹೆಮ್ಮೆಯದ ಕಲಾವಿದರು ಪಡ್ಕೊಂಡಿದ್ದಾರೆ. ಚಿನ್ಮಯ ಭಟ್, ಚೈತನ್ಯ ಕೃಷ್ಣ, ಚಿನ್ಮಯ ಭಟ್ ಅವರು ಭಾಗವತರಾಗಿ, ಚೈತನ್ಯ ಕೃಷ್ಣ ಅವರು ಚೆಂಡೆ ವಾದಕರಾಗಿ, ಹಾಗೆ ಮದ್ದಳೆ ವಾದಕರಾಗಿ ಕೌಶಲ್ ರಾವ್, ಹಾಗೆ ವಾಯ್ಲಿನಲ್ಲಿ ನಮಗೆ ಸಹಕಾರ ನೀಡಿದವರು ಶ್ರೀಯುತ ವಿಶ್ವಾಸ್ ಕೃಷ್ಣ ಅವರು, ಹಾಗೆ ಚಕ್ರತಾಳದಲ್ಲಿ ನಮ್ಮೊಂದಿಗೆ ಸದಾ ಇರುವವರು ಶ್ರೀಯುತ ಮಧುಸೂದನ ಅನಿವರಾಯ. ಇವರನ್ನು ಕೂಡ ಈ ಸಂದರ್ಭದಲ್ಲಿ ನೆನಪಿಸಿಕೊಳ್ತಾ ಇದ್ದಾರೆ. ಇನ್ನೊಬ್ಬ ವ್ಯಕ್ತಿನ ನೆನಪಿಸಲೇಬೇಕಾದ್ದು, ಈ ಇಡೀ ಪ್ರಸಂಗಕ್ಕೆ ನಮಗೆ ನಾಟ್ಯ ಸಂಯೋಜನೆ ಮಾಡಿದವರು ಶ್ರೀ ಹನುಮಗಿರಿ ಮೇಳದ ಶ್ರೀ ರಕ್ಷಿಷ ವಿಪಾಡ್ರೆ. ಅವರಿಗೆ ಒಂದು ಜೋರಾದ ಚಪ್ಪಾಳೆ. ಬಹುಶಃ ಅವರು ನಮ್ಮ ಜೊತೆಗೆ ಇಲ್ಲ ಅಂತಾಗ್ತಿದ್ರೆ ಈ ಪ್ರದರ್ಶನದಲ್ಲಿ ಸಾಧ್ಯವಾಗ್ತಾ ಇರಲಿಲ್ಲ. ಥ್ಯಾಂಕ್ ಯು ವೆರಿ ಮಚ್ ರಕ್ಷಿತ್ ಸರ್. ಅದೇ ರೀತಿಯಲ್ಲಿ ತೆಂಕುದೊಡ್ಡ ಯಕ್ಷಗಾನದ ಮೇರು ಕಲಾವಿದ ಶ್ರೀಯುತ ಬೆರ್ಮುದೆ ಜಯಪ್ರಕಾಶ್ ಶೆಟ್ಟಿ ಅವರು ಈ ಬಗೆಯ ಪ್ರಯೋಗಕ್ಕೆ ಯಾವತ್ತೂ ಬಂದವರಲ್ಲ, ಆದರೆ ನಮ್ಮ ಮನವಿಯನ್ನು ಸ್ವೀಕರಿಸಿ ಅದನ್ನು ಆಕ್ಸೆಪ್ಟ್ ಮಾಡಿ ಇವತ್ತು ನಮ್ಮ ಜೊತೆಗಿದ್ದಾರೆ. ದ್ರೋಣರ ಪಾತ್ರವನ್ನು ಅತ್ಯಂತ ಸಮರ್ಥವಾಗಿ ಅವರು ನಿರ್ವಹಿಸಿದ್ದಾರೆ. ಅವರಿಗೂ ಕೂಡ ಸಂತ ಅಲೋಷಿಯಸ್ ಪರಿಗಣಿತ ವಿಶ್ವವಿದ್ಯಾನಿಲಯ, ನಿರ್ದಿಗಂತ ಮತ್ತು ರಂಗಾಧ್ಯಯನ ಕೇಂದ್ರದ ಪರವಾಗಿ ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇನ್ನೊಬ್ಬರನ್ನು ನೆನಪಿಸಿಕೊಳ್ಳಬೇಕು, ಕ್ರಿಸ್ಟೋಫರ್ ವಿನ್ಯಾಸ. ಇದಕ್ಕೆ ಅತ್ಯದ್ಭುತವಾದಂಥ ಬೆಳಕಿನ ವಿನ್ಯಾಸ ಮಾಡಿಕೊಟ್ಟವರು ನನ್ನ ಗೆಳೆಯರಾದಂಥ ಕ್ರಿಸ್ಟೋಫರ್ ಇದ್ದೀರಾ, ಅವರಲ್ಲಿ ಕೂಡ ನಾನು ಈ ಸಂದರ್ಭದಲ್ಲಿ ನೆನಪಿಸಿಕೊಳ್ತಾ ಇದ್ದೀನಿ. ಹಾಗೆ ಇಷ್ಟು ದೊಡ್ಡ ಮಟ್ಟಿನ ಸುಮಾರು 46 ಜನ ಕಲಾವಿದರು ಇದರಲ್ಲಿದ್ದಾರೆ. ಇವರೆಲ್ಲರಿಗೆ ಸಹಕಾರ ನೀಡಿದವರು, ನೀರು ಬೇಕಾದಾಗ ನೀರು, ಚಹಾ, ತಿಂಡಿ ಎಲ್ಲವನ್ನು ಒದಗಿಸಿಕೊಟ್ಟವರು ನಮ್ಮ ಕಾರ್ಯಕರ್ತರು, ನಿರ್ದಿಗಂತದ ಕಾರ್ಯಕರ್ತರು ತುಂಬ ಜನ ಇದ್ದಾರೆ. ಹಾಗೆ ನನ್ನ ಹೆಸರನ್ನು ಹೇಳೋದಿಲ್ಲ. ಎಲ್ಲರಿಗೂ ಕೂಡ ನಾನು ಪ್ರೀತಿಯಿಂದ ವಂದನೆಗಳು ಸಲ್ಲಿಸ್ತಾ ಮಾತುಗಳನ್ನು ಮುಗಿಸ್ತೇನೆ. ಮತ್ತು ಧನ್ಯವಾದ. ಥ್ಯಾಂಕ್ ಯು.